ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತು ತ್ವಮೇವ ಮಾತಾ ಮಂತ್ರ ಮತ್ತು ಅದರ ಅರ್ಥವನ್ನು ನೋಡೋಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಇಲ್ಲಿ ತ್ವಮೇವ ಅಂದರೆ ನೀನೇ, ಮಾತಾ ಅಂದರೆ ತಾಯಿ, ಚ ಅಂದರೆ ಅಲ್ಲದೇನೆ ಅಥವಾ ಮತ್ತು ಅಂತ ಅರ್ಥ, ಪಿತಾ ಅಂದರೆ ತಂದೆ, ಬಂಧು ಅಂದರೆ ನೆಂಟರು, ಸಖ ಅಂದರೆ ಗೆಳೆಯ ಸ್ನೇಹಿತ, ವಿದ್ಯಾ ಅಂದರೆ ಜ್ಞಾನ ಶಿಕ್ಷಣ, ದ್ರವಿಣಂ ಅಂದರೆ ಸಂಪತ್ತು ಅಥವಾ ಐಶ್ವರ್ಯ, ಸರ್ವಂ ಅಂದರೆ ಎಲ್ಲವೂ ಅಥವಾ ಸರ್ವಸ್ವವು ಸರ್ವಮಯವು, ಮಮದೇವ ದೇವ ಅಂದರೆ ದೇವದೇವನಾದ ಸ್ವಾಮಿಯೇ ಅಂತ ಅರ್ಥ. ಒಟ್ಟಿನಲ್ಲಿ ಈ ಮಂತ್ರದ ಅರ್ಥವನ್ನು ಪೂರ್ತಿಯಾಗಿ ಹೇಳೋದಾದರೆ, ಹೇ ಪರಮಾತ್ಮನೇ, ದೇವನೇ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನೀನೇ ನನ್ನ ಬಂಧು ಬಳಗ, ನೀನೇ ನನ್ನ ಸ್ನೇಹಿತ, ನೀನೇ ನನ್ನ ಜ್ಞಾನ, ನೀನೇ ನನ್ನ ಸಂಪತ್ತು, ನೀನೇ ನನ್ನ ಸರ್ವಸ್ವ ಅಂತ ಈ ಮಂತ್ರದ ಅರ್ಥ. ಒಬ್ಬ ವ್ಯಕ್ತಿ ಸತ್ತ ಅಂತಂದರೆ ಆತ ಗಳಿಸಿರುವ ಆಸ್ತಿ ಸಂಪತ್ತು ಎಲ್ಲವೂ ಆತನ ಶವ ಮನೆಯಲ್ಲಿ ಇರುವವರೆಗೆ ಮಾತ್ರ ಅಲ್ವಾ? ಅದೇ ರೀತಿ ಆತನ ಶವವನ್ನು ಮಸಣಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಆತನ ಬಂಧು ಬಳಗದವರು ಸ್ನೇಹಿತರು ಎಲ್ಲರೂ ಬರ್ತಾರೆ ಮತ್ತು ಅವರ ಒಂದು ಬರುವಿಕೆ ಕೇವಲ ಸ್ಮಶಾನದವರೆಗೆ ಮಾತ್ರ. ಆದರೆ ಭಗವಂತ ಅಥವಾ ದೇವರು ಎಲ್ಲರಿಗೂ ಮಿಗಿಲಾಗಿ ಆತನ ಜೊತೆಯಲ್ಲಿಯೇ ಇರ್ತಾನೆ. ಹಾಗಾಗಿ ಭಗವಂತನನ್ನು ಅಥವಾ ದೇವರನ್ನು ಮಾತ್ರ ನಿಜವಾದ ಬಂಧು ಬಳಗ ಸ್ನೇಹಿತ ವಿದ್ಯೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಶ್ಲೋಕವನ್ನು ಯಾವುದೇ ಕಾರ್ಯಕ್ರಮಗಳು ಅಥವಾ ದೇವರ ಉತ್ಸವಗಳು ಆದ ಮೇಲೆ ಎಲ್ಲದರ ಕೊನೆಯಲ್ಲಿ ಈ ಮಂತ್ರವನ್ನು ಅಥವಾ ಶ್ಲೋಕವನ್ನು ಪಠನೆ ಮಾಡ್ತಾರೆ. ಸ್ನೇಹಿತರೆ, ನಿಮಗೆ ಈ ಶ್ಲೋಕ ಮತ್ತು ಅದರ ಅರ್ಥ ತಿಳಿತು ಅಂತ ಅನ್ಕೋತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಮೊದಲೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರಿ ಅಂತಂದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ನಾನು ಹಿಂದೂ ಚಾನಲ್ನಲ್ಲಿ ನಿಮಗೆ ಅರ್ಥವಾಗುವ ಥರ ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳ್ಕೊಡ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.